ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ನವೆಂಬರ್ ತಿಂಗಳು 19ನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಅದಕ್ಕೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಪ್ರಿಯರೇ, ಈ ದಿನದಲ್ಲಿ ಕರ್ತನ ಸಮಾಧಾನವು, ಸಂತೋಷವು, ದಯೆಯು, ಪ್ರೀತಿಯು ನಮ್ಮಲ್ಲಿ ತುಂಬಿ ತುಳುಕುವಂತೆ, ನಮ್ಮ ಜೀವನಗಳು ಐಶ್ವರ್ಯವಾಗುವಂತೆ ಕರ್ತನು ನಮ್ಮನ್ನು ಆತ್ಮಶಕ್ತಿಯಿಂದ ತುಂಬಿಸುವಂತೆ ನಾವು ಸ್ತೋತ್ರ ಮಾಡಿ ಪ್ರಾರ್ಥಿಸುವ. ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾಗಿ ಇರುವುದು. ಹೌದು ಪ್ರಿಯರೇ, ತನ್ನ ಮನದಿಂದ ನಾವು ಸ್ತುತಿಸುವಾಗ ದೇವರ ಸಾನ್ನಿಧ್ಯವು ನಮ್ಮಲ್ಲಿ ತುಂಬಲ್ಪಡುತ್ತದೆ. 30ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ: ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಯೆಹೋವನೇ, ನನ್ನ ದೇವರೇ, ನಿನಗೆ ಮೊರೆಯಿಡಲು ನನ್ನನ್ನು ಸ್ವಸ್ಥ ಮಾಡಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯದಲ್ಲಿ ದೇವರ ಪವಿತ್ರ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬರುವಂತೆ ಕರ್ತರು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಹೋದ ದಿನದಲ್ಲಿ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಆತನ ದಯೆ, ಕರುಣೆ, ಪ್ರೀತಿಗಾಗಿ ಸ್ತೋತ್ರ ತಂದೆ. ಈ ದಿನವು ಒಂದು ದೊಡ್ಡ ಸಾನ್ನಿಧ್ಯವು ಇಳಿಯುವಂತೆ, ನಿಮ್ಮ ಸಮ್ಮುಖದಲ್ಲಿ ಬೆಲೆ ಹೊಂದಿಕೊಳ್ಳುವಂತೆ, ಕುಟುಂಬಗಳು, ವ್ಯಕ್ತಿಗಳು ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಕರ್ತನೆ ಸಹಾಯ ಮಾಡುವುದಕ್ಕಾಗಿ ಪ್ರಾರ್ಥನೆ ಮಾಡುತ್ತೇನೆ. ಸ್ವಾಮಿ, ನೀವು ದಯೆ ತೋರಿಸುವಾಗ ಎಲ್ಲ ಕಾಯಿಲೆಗಳು, ಕಷ್ಟಗಳು, ಕೆಟ್ಟಗಳು ನೀಗುತ್ತದೆ. ಪ್ರತ್ಯೇಕವಾಗಿ ಶುಗರ್ ಬಂದು ಕಣ್ಣಿನ ಕಾಯಿಸುವಿಕೆ ಕಮ್ಮಿಯಾಗಿರುವ ವ್ಯಕ್ತಿಗಳು, ಶುಗರ್ ಪೇಷಂಟ್ಗಳು ಸೌಖ್ಯವಾಗಲಿ. ಆಮೇಲೆ ಕಣ್ಣಿನ ನರಗಳು ಬಲಹೀನವಾಗಿ ಕಾಯಿಸುವಿಕೆ ನಷ್ಟಪಟ್ಟಿರುವ ವ್ಯಕ್ತಿಗಳು ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾದ ಬಿಡುಗಡೆಯು ಹೊಂದಿಕೊಳ್ಳುವಂತೆ, ಕಣ್ಣಿನ ಒಳಗಡೆ ಇರುವ ಎಲ್ಲ ಕಂಪ್ಲೇಂಟ್ಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಕುರುಡಾಗಿರುವ ಕಣ್ಣುಗಳು, ಎಲ್ಲ ಕಣ್ಣಿನ ತೊಂದರೆಗಳು ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಅದೇ ಪ್ರಕಾರ ಕುಟುಂಬಗಳಲ್ಲಿ ಸಮಾಧಾನವು, ಸಂತೋಷವಿಲ್ಲದೆ ನೆರಳಾಡುವ ಕುಟುಂಬಗಳಿಗೆ ಕರ್ತನೆ ಅದ್ಭುತಕರವಾದ ಬಿಡುಗಡೆ ಕೊಡುವಂತೆ ಪ್ರಾರ್ಥನೆ ಮಾಡ್ತಾರೆ. ಸಮಾಧಾನ ಉಕ್ಕಲಿ. ಸಾಲಾಭಾರಗಳಿಂದ ಕಷ್ಟಪಡುವರು, ಫೈನಾನ್ಷಿಯಲ್ ಕ್ರೈಸಿಸ್ ಇರುವರು ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾದ ಬಿಡುಗಡೆ ಹೊಂದಿಕೊಳ್ಳಲಿ. ಕರ್ತನ ಸೇವೆ ಮಾಡುವ ಸೇವಕರಿಗಾಗಿ, ಅವರ ಕುಟುಂಬங்களுಕ್ಕಾಗಿ ಪ್ರಾರ್ಥಿಸುತ್ತೇನೆ. ಆಶೀರ್ವಾದ ಮಾಡು ಸ್ವಾಮಿ. ಮಕ್ಕಳ ಎಜುಕೇಷನ್ಗಳು, ಕೆಲಸಗಳು, ಮದುವೆಗಳು ಯೇಸುವಿನ ನಾಮದಲ್ಲಿ ಬೇಗದಲ್ಲಿ ನಡೆಯುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನೇ, ನೀ ಕೃಪೆ ತೋರಿಸಿದ್ದಕ್ಕಾಗಿ ಸ್ತೋತ್ರ. ನಾಳೆ ರಾತ್ರಿ ನಡೆಯುವ ಮೀಟಿಂಗ್ಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಒಂದು ಮಾತಲ್ಲಿ ಅದಕ್ಕಾಗಿ ಪ್ರಾರ್ಥಿಸುತ್ತೇನೆ. ಆ ಮೀಟಿಂಗ್ಗಳೆಲ್ಲ ನಿಮ್ಮ ಕರದಲ್ಲಿ ಆಶೀರ್ವಾದವಾಗಿ ನಡೆಯುವಂತೆ ಪ್ರಾರ್ಥನೆ ಮಾಡ್ತೇನೆ. ಕರ್ತಾವೇ, ನಿಮ್ಮ ಕರೆ ಒಪ್ಪಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ದೇವರು ನಮ್ಮೆಲ್ಲವರನ್ನ ಆಶೀರ್ವಾದ ಮಾಡಿ. ನಾಳೆ ಇಂಡಿಯನ್ ಟೈಮ್ 9 ನಮ್ಮ ಸ್ಪೆಷಲ್ ಮೀಟಿಂಗ್ ಉಂಟು. ನೀವೆಲ್ಲವരും ಪ್ರಾರ್ಥನೆಯಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು. ಕರ್ತನ ಆಶೀರ್ವಾದ ಮಾಡಲಿ. ಇವತ್ತಿನ ಚಿಂತಕ್ಕಾಗಿ ಯಾಕೋಬನು ಬರೆದ ಪತ್ರಿಕೆ 1:19-20 ಅದರಲ್ಲಿ ಈ ಪ್ರಕಾರ ಬರೆದರೆ: ನನ್ನ ಪ್ರಿಯ ಸಹೋದರರೇ, ನೀವು
ಒಳ್ಳೆಯವರು ಅವರ ಆಮೇನ್ ಆದರೆ ಪ್ರತಿಯೊಬ್ಬನು ಕಿವಿ ಕೊಡುವುದರಲ್ಲಿ ಆಮೇನ್ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ಕೋಪ ಮಾಡುವುದಲ್ಲಿಯೂ ನಿಧಾನವಾಗಿರಲಿ. 3 ಕಾರ್ಯಗಳು ಇಲ್ಲಿ ಬರೆದಿದ್ದಾರೆ. ಆಮೇನ್ ಕಿವಿ ಕೊಡುವುದರಲ್ಲಿ ತೀವ್ರವಾಗಿರಬೇಕು. ನಾವು ಮೊದಲನೇದಾಗಿ ದೇವರಿಂದ ಕೇಳುವರಾಗಿರ್ಬೇಕು. ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವರ ಶಬ್ದವು ನಾವು ಕೇಳಬೇಕು. ತಂದೆ ತಾಯಿಗಳು ಹೇಳುವ ಮಾತುಗಳು, ಟೀಚರ್ಸ್ ಹೇಳುವ ಮಾತುಗಳು, ಓನರ್ಸ್ ಹೇಳುವ ಮಾತುಗಳು, ದೊಡ್ಡವರು ಹೇಳುವ ಮಾತುಗಳು, ಎಲ್ಲ ಬೆಲಹೀನರ ಮಾತುಗಳು ನಾವು ಕಿವಿಗೊಟ್ಟು ಕೇಳುವವರಾಗಿ ನಾವು ಬಾಳಬೇಕು. ಸ್ತೋತ್ರ. ಕೆಲವರು ಇನ್ನು ಇದರಲ್ಲಿ ಹೇಳುವ ಮಾತುಗಳು ಕೇಳಲ್ಲ, ಅವರ ವಿಷಯಗಳು ಹೇಳಿಬಿಟ್ಟಂಗೆ ಹೋಗ್ತಾ ಇರ್ತಾರೆ. ಯಾರಲ್ಲಿ ಮಾತಾಡುವಾಗ ಮಧ್ಯದಲ್ಲಿ ಮಾತಾಡ್ತಾ ಇರ್ತಾರೆ. ನಾವು ಆ ಥರ ಆಗಬಾರ್ದು. ಕಿವಿಗೊಟ್ಟು ಕೇಳುವ ಒಂದು ಒಳ್ಳೆಯ ಸ್ವಭಾವ, ತೀವ್ರವಾಗಿರುವ ಒಂದು ಸ್ವಭಾವ ನಮ್ಮಲ್ಲಿ ಇರಬೇಕು. 2, ಮಾತನಾಡುವುದರಲ್ಲಿ ನಿಧಾನವಾಗಿರಬೇಕು. ಜಾಸ್ತಿ ಮಾತಾಡಬೇಕಾಗಿಲ್ಲ. ಅಪ್ಪ ಅಮ್ಮ ಏನು ಹೇಳ್ತಾ ಇರ್ಬೋದು, ಗಂಡ ಏನು ಹೇಳ್ತಾ ಇರ್ಬೋದು, ಹೆಂಡತಿ ಏನು ಹೇಳ್ತಾ ಇರ್ಬೋದು, ಮಕ್ಕಳು ಏನು ಹೇಳ್ತಾ ಇರ್ಬೋದು. ಈ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲೂ ಇರುವ ಜನರು ಮಾತಾಡೋದು ಕೇಳುವುದು ಮಾತ್ರವಲ್ಲ, ನಾವು ಮಾತಾಡುವುದರಲ್ಲಿ ಜಾಸ್ತಿ ಮಾತಾಡಿ 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 ಪಾಪ ಮಾಡಾದೆ, ಕೃಪೆಯು ನಷ್ಟವಾಗದೆ ನಿಧಾನವಾಗಿ ಮಾತಾಡಬೇಕು. ನಿಧಾನವಾಗಿ. ಕೋಪ ಮಾಡುವುದರಲ್ಲಿ ನಿಧಾನವಾಗಿರಲಿ. ಮನುಷ್ಯನ ಕೋಪವು ದೇವರ ನೀತಿ ನ್ಯಾಯವನ್ನು ನೆರವೇರಿಸುವುದಿಲ್ಲ. ಅದರಿಂದ ನಾವು ಕೋಪ ಮಾಡಿ ಪ್ರಯೋಜನ ಇಲ್ಲ, ಯಾಕಂದರೆ ದೇವರ ನೀತಿಯನ್ನು ನೆರವೇರಿಸುವುದಿಲ್ಲ. ಹಾಗಿದ್ದರೆ ಕೋಪ ಮಾಡುವುದರಲ್ಲಿ ನಿಧಾನವಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರ್ತಾರೆ. ಎಲ್ಲದಕ್ಕೂ ಕೋಪ ಮಾಡಕ್ಕೆ ನಾವು ಯಾರು ರಕ್ಷಣೆ ಹೊಂದಿದ ಮೇಲೆ ಈ ಕೋಪದ ಸ್ವಭಾವ ಎಲ್ಲ ನಮ್ಮಿಂದ ದೂರ ಹೋಗಿದ್ದಾನೆ. ಅದರಿಂದ ಈ ಸ್ವಭಾವಗಳೆಲ್ಲ ನಾವು ಬಿಟ್ಟು ಬಿಡಬೇಕು. ಕೇಳುವುದಲ್ಲಿ ತೀವ್ರವಾಗಿರಬೇಕು, ಮಾತನಾಡುವುದರಲ್ಲಿ ನಿಧಾನವಾಗಿರಬೇಕು. ಕೋಪ ಮಾಡುವುದರಲ್ಲಿ ನಿಧಾನವಾಗಿರಬೇಕು. ಈ 3 ಗುಣಗಳು ನಮ್ಮಲ್ಲಿ ಬೆಳೆಯಲಿ. ಕರ್ತನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಹೆಚ್ಚಿಗೆ ಆಗುತ್ತೆ, ನಾವೊಂದು ಗುರಿತಾಗುತ್ತೆ, ಅದ್ಭುತವಾಗುತ್ತೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ and highly favored. May God bless you.